ದಟ್ಟ ಮಂಜಿನಿಂದ ಅಪಘಾತಗಳು ಜಾಸ್ತಿ ಆಗ್ತಿವೆ. ಕಳೆದ 23 ದಿನಗಳಲ್ಲಿ ಈ 75 ಅಪಘಾತ ಹಾಗೂ 33 ಮಂದಿ ಸಾವನ್ನಪ್ಪಿರುವಂತಹ ಘಟನೆಯಾಗಿದೆ. ಸಂಜೆ ಆಗ್ತಿದ್ದಂತೆ ಬೈಕ್ ಸವಾರರು ಮನೆ ಸೇರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರೋದು. ಎಲ್ಲಿ ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ಚಿಕ್ಕಬಳ್ಳಾಪುರದಲ್ಲಿ ದಟ್ಟ ಮಂಜಿನಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಳ. 23 ದಿನದಲ್ಲಿ 75 ಅಪಘಾತ, 33 ಮಂದಿ ಸಾವು. ದಟ್ಟ ಮಂಜು ಕವಿದು ಕಾಣದಾದ ರಸ್ತೆ, ಸವಾರರು ಹೈರಾಣ. ಚಳಿಗಾಲದ ನಡುವೆ ಶೀತಗಾಳಿಯ ಅಬ್ಬರ. ಈ ಬಾರಿಯ ತೀವ್ರತರವಾದ ಚಳಿಗೆ ಜನರನ್ನ ಗಡಗಡ ನಡುಗುವಂತೆ ಮಾಡ್ತಿದೆ. ಅದರಲ್ಲೂ ಮುಂಜಾನೆ ದಟ್ಟ ಮಂಜು ಕವಿತಾ ಇರೋ ಕಾರಣ ಶೂನ್ಯ ಗೋಚರತೆ ಎದುರಾಗ್ತಾ ಇದೆ. ಚಳಿಯ ನಡುವೆ ದಟ್ಟ ಮಂಜು ಜನರನ್ನ ಮನೆಯಿಂದ ಹೊರಬರೋಕ್ಕೂ ಆಗದಂತೆ ಮಾಡ್ತಿದೆ. ಇದರ ನಡುವೆ ಹೆದ್ದಾರಿಗಳಲ್ಲಿ ಸಂಚರಿಸೋ ವಾಹನ ಸವಾರರಂತೂ ಪಾಡು ಹೇಳತೀರದಾಗಿದೆ. ಬೆಳಗ್ಗೆ 9 ಗಂಟೆ ಆದ್ರೂ ಹೆಡ್ಲೈಟ್ ಇಲ್ಲದೆ ವಾಹನ ಓಡಿಸಕ್ಕಾಗಲ್ಲ ಅನ್ನೋ ರೀತಿ ಆಗಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಕೂಡ ಈ ಬಾರಿ ಅತಿಯಾದ ಮಂಜು ಕವಿತಾ ಇದ್ದು ರಸ್ತೆಗಳಲ್ಲಿ ಎಲ್ಲಂದರಲ್ಲಿ ಅಪಘಾತಗಳಾಗ್ತಾ ಇದೆ. ಶೂನ್ಯ ಗೋಚರತೆ ಪರಿಣಾಮದಿಂದ ಎದುರುಗಡೆ ಇರೋ ವಾಹನಗಳು ಕೂಡ ಕಣ್ಣಿಗೆ ಕಾಣದಾಗಿ ಪದೇ ಪದೇ ಅಪಘಾತಗಳು ಸಂಭವಿಸ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಡಿಸೆಂಬರ್ ತಿಂಗಳಲ್ಲೇ 75 ಕಡೆ ಅಪಘಾತಗಳಾಗಿದ್ದು 33 ಮಂದಿ ಸಾವನ್ನಪ್ಪಿದ್ದು 79ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. 31 ಮಂದಿ ಮಾರಣಾಂತಿಕವಾದ ಅಪಘಾತಗಳು ಸಂಭವಿಸಿದ್ದು 33 ಮಂದಿ ಪ್ರಾಣ ಕಳ್ಕೊಂಡಿದ್ರೆ ಮಾರಣಾಂತಿಕವಲ್ಲದ 44 ಅಪಘಾತಗಳು ಸಂಭವಿಸಿ 79 ಮಂದಿ ಗಾಯಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಮೇಜರ್ ಒಂದು ಬೆಂಗಳೂರು ಹೈದರಾಬಾದ್ ಹೈವೇ ಇದೆ. ಆಮೇಲೆ ಚಿಂತಾಮಣಿ ಕಡೆ ಕೂಡ, ಗೌರಿಬಿದನೂರು ಕಡೆ ಕೂಡ ಮೇಜರ್ ರೋಡ್ಸ್ ಇದೆ. ಮಂಜು ಕಾರಣ ಬಗ್ಗೆ ತುಂಬ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ನಮ್ಮ ಮಾಹಿತಿ ಪ್ರಕಾರ ಆಲ್ರೆಡಿ 50ಕ್ಕಿಂತ ಜಾಸ್ತಿ ಆಕ್ಸಿಡೆಂಟ್ಸ್ ಆಗಿದೆ. ನಾನ್ ಫೆಟಲ್ ಸೇರಿ ಫೆಟಲ್ ಆಕ್ಸಿಡೆಂಟ್ ಅರೌಂಡ್ 10 to 12 ಇರಬೇಕು. ಎಸ್ಪೆಷಲಿ ನೈಟ್ ಟೈಮ್ ಮತ್ತು ಅರ್ಲಿ ಮಾರ್ನಿಂಗ್ ಟೈಮ್, ಸಿನ್ಸ್ ಫಾಗ್ ಜಾಸ್ತಿ ಇರುತ್ತದೆ. ಆ ಟೈಮ್ಗೆ ಸರಿಯಾಗಿ ಥರ ಫಾಗ್ ಲ್ಯಾಂಪ್ಸ್ ವಗೇರೆ ಯೂಸ್ ಮಾಡಲ್ಲ, ಅಥವಾ ಸೈಡಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ, ಅಥವಾ ತುಂಬ ಸ್ಪೀಡಲ್ಲಿ ಹೋಗಿದ್ದಾರೆ, ಟರ್ನ್ಸ್ ವಗೇರ ಗೊತ್ತಾಗಿಲ್ಲ. ಈ ಥರದ್ದು ಒಫೆನ್ಸಸ್ ತುಂಬ ಜಾಸ್ತಿ ಆಗ್ತಾಯಿದೆ. ನಾನು ಪಬ್ಲಿಕ್ ಜೊತೆ ಅದೇ ಮನವಿ ಮಾಡ್ತೀನಿ कि ದಯವಿಟ್ಟು ವಿಸಿಬಿಲಿಟಿ ಕಡಿಮೆ ಇದೆ, ಕಡಿಮೆ ಸ್ಪೀಡಲ್ಲಿ ಹೋಗಬೇಕು, ಮತ್ತು ನಿಮ್ಮ ಹೆಡ್ಲೈಟ್ಸ್ ಮತ್ತು ಫಾಗ್ ಲ್ಯಾಂಪ್ಸ್ಗೆ ಕಡ್ಡಾಯವಾಗಿ ಯೂಸ್ ಮಾಡಬೇಕು. ಚಿಕ್ಕಬಳ್ಳಾಪುರ ನಗರದಲ್ಲಿ ಬೆಂಗಳೂರು ಹೈದರಾಬಾದ್ ಸಂಪರ್ಕಿಸುವ ಪ್ರಮುಖ ಹೆದ್ದಾರಿ ಹಾದು ಹೋಗಿದ್ದು ಪ್ರತಿದಿನವೂ ಸಾವಿರಾರು ವಾಹನಗಳ ಸಂಚಾರವಿದೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಬಳಿ ಇಶಾ ಆದಿಯೋಗಿ ಕೇಂದ್ರ ಬಂದ ಮೇಲಂತೂ ವಾಹನಗಳ ಓಡಾಟವೂ ಅತಿಯಾಗಿದೆ. ಇನ್ನು ಜಿಲ್ಲೆಯ ಚಿಂತಾಮಣಿ, ಮತ್ತೊಂದು ಕಡೆ ಗೌರಿಬಿದನೂರಿನಲ್ಲೂ ಕೂಡ ಅಂತಾರಾಜ್ಯ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗಿದ್ದು ಇಲ್ಲಿಯೂ ಅಪಘಾತಗಳು ಮರುಕಳಿಸ್ತಾ ಇದೆ. ಮುಂಜಾನೆ ದಟ್ಟ ಮಂಜು, ಸಂಜೆ ಸೂರ್ಯ ಮರೆಯಾಗುವ ಮುನ್ನವೇ ಮಂಜು ಆವರಿಸಿ ವಾಹನ ಸವಾರರು ಭಯ ಪಡುವಂತಾಗಿದೆ. ಚಿಕ್ಕಬಳ್ಳಾಪುರ ಚಾಲಕರು ಮತ್ತು ಪ್ರತಿಯೊಬ್ಬರಿಗೂ ತುಂಬ ತೊಂದರೆ ಆಗಿದೆ. ಬೆಳಗ್ಗೆ 2:30 ಅಪ್ ಟು 8:30ವರೆಗೂ ಫಾಗ್ ಹೆಂಗಿರುತ್ತೆ ಅಂದರೆ, ಮುಂದೆ ಫಾಗ್ ಲೈಟ್ಸ್ ಹಾಕಿದ್ರು ಮುಂದೆ ಇರೋ ವೆಹಿಕಲ್ಸ್ ಕಾಣಿಸಲ್ಲ. ಆದರೆ ಅದಲ್ಲದೆ ಈ ನಡುವೆ ತುಂಬ ಅಪಘಾತಗಳಾಗ್ತಾ ಇದೆ. ಈಶಾ ಫೌಂಡೇಶನ್ ಆದಾಗಿಂದಂತೂ ತುಂಬ ತೊಂದರೆ ಆಗ್ತಾ ಇದೆ. ಹೆವಿ ಸ್ಪೀಡ್ ಬರ್ತಾರೆ. ಅದಕ್ಕೆ ರೋಡ್ಗಳಲ್ಲಿ ಆದಷ್ಟು ಬ್ಲಿಂಕಿಂಗ್ ಲೈಟ್ಸು ಆ ಥರದ್ದು ಹಾಕೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಮತ್ತು ಅಪಘಾತಗಳಾಗ್ತಾ ಮುಂದೆ ಇರೋ ಗಾಡಿ ಕೂಡ ಕಾಣಿಸಲ್ಲ. ತುಂಬ ತೊಂದರೆ ಆಗ್ತಾ ಇದೆ. ವೆಹಿಕಲ್ ಓಡಿಸ್ಬೇಕು ಅಂತಲೇ ತುಂಬ ತೊಂದರೆ ಆಗ್ತಾ ಇದೆ. ಸುಮಾರು ಬಾಡಿಗೆಗಳು ನಾವು ಕ್ಯಾನ್ಸಲ್ ಮಾಡ್ಕೊಂಬಿಟ್ಟಿದ್ವಿ. ಇದರಿಂದ ಚಾಲಕರಿಗಂತೂ ತುಂಬ ತೊಂದರೆ ಇದೆ. ಅದರಿಂದ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಾವು 35 ವರ್ಷದಿಂದ ಚಾಲಕ ವೃತ್ತಿಯಲ್ಲಿದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯಿಂದ ಟರ್ನಿಂಗ್ಸಲ್ಲಿ ಕೆಲವು ಕಡೆ ಎಲ್ಲ ಬ್ಲಿಂಕಿಂಗ್ ಲೈಟ್ಸ್ ಹಾಕಿ ಅನುಕೂಲ ಮಾಡಿಕೊಡ್ಬೇಕು. ಇನ್ನು ಡಿಸೆಂಬರ್ ತಿಂಗಳು ಕಳೆಯೋ ಮುನ್ನವೇ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇಷ್ಟೊಂದು ಅಪಘಾತಗಳಾಗಿದ್ದು, ಇನ್ನು ಈ ವರ್ಷ ಕಳೆಯೋದ್ರೊಳಗೆ ಅದೆಷ್ಟು ಅಪಘಾತಗಳು ಆಗಲಿವೆಯೋ ಅನ್ನೋ ಆತಂಕ ಅಂತೂ ಮನೆ ಮಾಡಿದೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.